ಸಿಕ್ಕಾಪಟ್ಟೆ ಮಳೆ ಬರ್ತೈತೆ. ಏನಂದರೆ ಇವಾಗ ಸಾಂಬಾರು ಮಾಡೋ ಟೆನ್ಷನ್. ಸಾಂಬಾರು ಮಾಡೋಕ್ಕೆ ನುಗ್ಗೆ ಸೊಪ್ಪು ತೊಗೊಂಬಂದಿದ್ದೆ ನಮ್ಮ ಅತ್ತೆ ಮನೆಯಿಂದ. ಆ ನುಗ್ಗೆ ಸೊಪ್ಪು ಕಾಳು ಬೇಯಿಸಿಟ್ಟಿದ್ದೀನಿ. ಆದರೆ ಇವಾಗ ಸಾಂಬಾರು ಬೇಕು. ಬಸ್ಸಾರು ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಕರೆಂಟ್ ಇಲ್ಲ. ಈಗ ಏನು ಮಾಡೋದು ತಲೆನೇ ಓಡ್ತಿಲ್ಲ. ಅದಕ್ಕೆ ಇವತ್ತೇ ಮಾಡಿ 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 ಒಂದು ಐಡಿಯಾ ಓಡಿಸ್ಕೊಬಂದೀನಿ, ಹೇಳ್ತೀನಿ ಬನ್ನಿ. ಒಂದು ಬಕೆಟ್ ತಗೊಂಡು ಒಂದು ಛತ್ರಿ ತಗೊಂಡು ಮಳೆ ಬರ್ತಿದೆ, ತುಂಬ ಮಳೆ ಬರ್ತಿದೆ. ಮಳೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ನೋಡ್ರಿ, ಇದು ಗುಡುಕ್ತಿದೆ ಎಷ್ಟು ಮಳೆ. ಸಾಂಬಾರಿಗೂ ಛತ್ರಿಗೂ ಬಕೆಟ್ಗೂ ಏನು ವ್ಯತ್ಯಾಸ ಅಂತ ನೋಡ್ತಿದ್ದೀರಾ? ಬರ್ರಿ ತೋರಿಸ್ತೀನಿ. ಇವಾಗ ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ನಮ್ಮ ಮನೆ ಹಿತ್ತಲಿಗೆ. ಯಾಕೆ ಅಂದರೆ ನಾನು ಗಿಡಗಳೆಲ್ಲ ಹಾಕಿದ್ನಲ್ಲ, ಅಲ್ಲೆಲ್ಲ ಟೊಮೊಟೊ ಹಣ್ಣು ಬಿಟ್ಟಿತ್ತು ಮತ್ತು ಸೊಪ್ಪು ಬಿಟ್ಟಿತ್ತು. ಅದಕ್ಕೆ ಏನು ಮಾಡೋಣ, ಈಗ ನುಗ್ಗೆ ಸೊಪ್ಪಿನ ಮುಷಪ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನೇ ಕುಯ್ಕೊಳ್ಳೋಕೆ ಅಂತ ಹೇಳಿ ಬಂದೆ. ನೋಡ್ರಿ, ಇಲ್ಲಿ ಮೆಣಸಿನ ಗಿಡ ಎಷ್ಟು ಚೆನ್ನಾಗಾಗಿತ್ತು ಅಂದರೆ, ಸಿಕ್ಕಾಪಟ್ಟೆ ಮಳೆ ಇತ್ತಲ್ಲ, ಹಂಗಾಗಿ ಮೆಣಸಿನ ಗಿಡ ಚೆನ್ನಾಗಿ ಬಂದಿತ್ತು. ನಾನು ಕಿತ್ತು ಬೇರೆ ಕಡೆ ಹಾಕಿದ್ದೀನಿ, ಅದು ಚೆನ್ನಾಗಿ ಬಂದಿಲ್ಲ. ಅದೆಲ್ಲಿ ಒಂದೇ ಸರಿ ಫಸ್ಟ್ ಎಲ್ಲ ಹಾಕಿದ್ದೆ, ಅಲ್ಲಿ ಚೆನ್ನಾಗಿ ಬಂದೈತೆ. ನೋಡ್ರಿ, ಇಲ್ಲಿ ಮೆಣಸಿನ್ಕಾಯಿ ಎಲ್ಲ ಸಿಕ್ಕಿತ್ತು. ಮೆಣಸಿನ್ಕಾಯಿನೆಲ್ಲ ಕುಯ್ಕೊಂತ ಇದ್ದೆ. ಕುಯ್ಕೋಬೇಕಾದ್ರೆ ಒಂದು ಯೋಚನೆ ಬಂತು, ಏನಂದರೆ ಟೊಮೊಟೊ ಹಣ್ಣೆಲ್ಲ ಕುಯ್ಕೊಳ್ಳೋಣ ಅನ್ಕೊಂಡೆ, ಕಾಯಿ ಹಾಕ್ಬಿಟ್ಟು ಮುಷಪ್ ಮಾಡೋಣ ಅಂತ. ಆದರೆ ನೋಡಿದರೆ ಗಿಡಕ್ಕೆ ತುಂಬ ಫುಲ್ಲು ಚಿಕ್ಕ ಹಣ್ಣು, ಅಂದರೆ ಅದ್ರಾಗೆ ಫಸ್ಟ್ ಹಣ್ಣು ಬಿಟ್ಟಿದ್ವಲ್ಲ, ಆ ಹಣ್ಣೆಲ್ಲ ಕುಯ್ದುಬಿಟ್ಟಿದ್ದು. ಇದು ಎರಡನೇ ಸಲ ಬಿಡ್ತಿತ್ತಲ್ಲ, ಅದಕ್ಕೆ. ಇದು ಪಕ್ಕದಲ್ಲಿರೋ ಗಿಡದಲ್ಲಿ ಕಾಯಿ ಆಗಿರುತ್ತೆ, ಈ ಕಡೆ ಗಿಡದಲ್ಲೂ ಕಾಯಿ ಆಗಿದೆ. ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿ, ಚಿಕ್ಕ ಹಣ್ಣಿರುತ್ತಲ್ಲ, ಇದನ್ನೇ ಯಾಕೆ ಸಾಂಬಾರು ಮಾಡೋಣ, ನೋಡೋಣ ಸಾಂಬಾರು ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಎಲ್ಲ ಕುಯ್ಕೊತಾ ಇದ್ದೆ. ಅಂತ ನೋಡ್ರಿ, ಎಷ್ಟು ಚಿಕ್ಕ ಹಣ್ಣು. ಅದಾದಮೇಲೆ ಮಳೆ ಜಾಸ್ತಿ ಬರ್ತಿತ್ತಲ್ಲ, ಮತ್ತೆ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಲ್ಲೇ ಸೊಪ್ಪಿತ್ತಲ್ಲ, ಸೊಪ್ಪನ್ನ ಕುಯ್ಕೊಂಬಿಟ್ಟು ಆಮೇಲೆ ತೋರಿಸೋಣ ಅಂತ ಹೇಳ್ಬಿಟ್ಟು ಸೊಪ್ಪನ್ನೆಲ್ಲ ಕುಯ್ಕೊಂಬಿಟ್ಟು ಬಂದೆ. ಸರಿ ಬೇಗನೆ ಅಡುಗೆ ಮಾಡಿಬಿಡೋಣ, ಯಾಕೆಂದರೆ ಸಂಜೆ ಆಗಿತ್ತು. ಆ ಮಳೆಗೆ ಗೊತ್ತಾಗ್ತಿರಲಿಲ್ಲ ಮಳೆ ಬಂದಿರೋದಕ್ಕೆ ಟೈಮ್ ಆಗಿತ್ತು ಅಂತ. ನೋಡಿ, ಸೊಪ್ಪು ತರಕಾರಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಇಟ್ಟೆ. ಇದು ಬೆಳಗ್ಗೆ ನುಗ್ಗೆ ಸೊಪ್ಪು ಮತ್ತು ಕಾಳೆಲ್ಲ ಬೇಯಿಸಿದ್ನಲ್ಲ ಅದು. ಈಗ ನುಗ್ಗೆ ಸೊಪ್ಪಿನ ಮೊಸಪ್ಪೆ ಮಾಡಿಬಿಡೋಣ ಸೊಪ್ಪು ಹಾಕಿ ಅಂತ ಹೇಳ್ಬಿಟ್ಟು ಆ ಬೇಯಿಸಿರೋ ಕಾಳನ್ನೆಲ್ಲ ಈ ಸೊಪ್ಪು ಒಳಗೆ ಹಾಕಿ ಮೆಣಸಿನ್ಕಾಯಿ ಒಳಗೆಲ್ಲ ಹಾಕಿ ಮತ್ತೆ ಮೊಳಕೆ ಕಾಳು ಕಟ್ಟಿದ್ರು, ಆ ಮೊಳಕೆ ಕಾಳನ್ನೂ ಹಾಕಿ ಇದ್ರೊಳಗೆ ಈಗ ಮೊಸಪ್ಪು ಮಾಡ್ತೀನಿ. ಮೊಳಕೆ ಏನು ಜಾಸ್ತಿ ಬಂದಿರಲಿಲ್ಲ, ಯಾಕೆಂದರೆ ಅವತ್ತು ತಾನೇ ಕಟ್ಟಿ ಇಟ್ಟಿದ್ರು. ಸ್ವಲ್ಪ ನೈಟ್ ಕಟ್ಟಿಟ್ಟಿದ್ರು, ಅದು ಸ್ವಲ್ಪ ಬರ್ತಿತ್ತು. ಅದು ಮಾಡ್ಕೊಂಡೆಲ್ಲ ಊಟ ಅದು ಆದಮೇಲೆ ನಮ್ಮದು 2 ದಿನಕ್ಕೆಲ್ಲ ನಮ್ಮ ಪಾಪು ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ಎಷ್ಟು ಸುಸ್ತಾಗ್ಬಿಟ್ಟಿದ್ರು, ಲೂಸ್ ಮೋಷನ್, ವಾಮಿಟ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿತ್ತು. ಆಮೇಲೆ ನಾನು ಮಾಡಿದೆ ಹಾಸ್ಪಿಟಲ್ಗೆ ಹೋಗೋಣ. ಅಲ್ಲಿ ಹಾಸ್ಪಿಟಲಲ್ಲಿ ಸಂಜೆ ಸಿಗ್ತಾರಲ್ಲ ಅಂತೇಳಿ ಹೋಗೋಣ ಅಂತೇಳಿ ಎಲ್ಲ ಕೆಲಸ ಮುಗಿಸ್ತಾ ಇದ್ದೆ. ಏಕೆಂದರೆ ಹಂಗೆ ಹೋಗ್ಬಿಟ್ರೆ ಬಂದು ಮತ್ತೆ ಪಾಪುಗೆ ಇನ್ಫೆಕ್ಷನ್ ಏನಾರು ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಕೆಲಸ ಮಾಡಿದಲ್ಲಿ ಹಂಗೆ ಹೋದರೆ ಬಂದಾಗ ನನಗೆ ಹೆವಿ ಆಗಿಬಿಡುತ್ತೆ ಅಂತೇಳಿ ಅದಕ್ಕೆ ಕೆಲಸ ಎಲ್ಲ ಮುಗಿಸ್ದೆ. ಒಂದೊಂದೇ ವೀಡಿಯೋ ಮಾಡ್ಕೊಂಡಿದ್ದು ಮತ್ತೆ ಇನ್ನೇನು ಮಾಡಲಿಲ್ಲ. ಎಲ್ಲ ಯಾಕೆಂದರೆ ಕೆಲಸ ಮಾಡೋಕ್ಕೆ ಫೋನು ತಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಸೆಟ್ ಮಾಡಿ ಮತ್ತೆ ವೀಡಿಯೋ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ. ಆಗಲ್ಲ, ಪಾಪು ಬೇರೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ಬೇಕಲ್ಲ, ಟೈಮ್ ಆಗಿಬಿಡುತ್ತೆ. ಅದು ಬೇರೆ ಟೋಕನ್ ತೊಗೋಬೇಕು, ಫಸ್ಟೇ ಹೋಗ್ಬಿಟ್ಟು ಟೋಕನ್ ಬರ್ಸೋ ಅಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನೇ ಮಾಡಿದೆ. ಬೇಗ ರೆಡಿ ಆಗಿಬಿಡೋಕ್ಕೆ ಟೈಮ್ ಆಗುತ್ತಲ್ಲ ಅಂತೇಳಿ ಅದನ್ನೆಲ್ಲ ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಬೇಗನೆ ರೆಡಿ ಆದೆ. ಹಂಗು ನಾನು ಮಳೆ ಬೇರೆ ಬರೋಂಗೆ ಆಗ್ಬಿಟ್ಟಿತ್ತು. ಅದಾದಮೇಲೆ ಬಟ್ಟೆ ಎಲ್ಲ ಒಣಾಕಿದ್ದೆ. ಆ ಬಟ್ಟೆನೆಲ್ಲ ತಂದುಬಿಟ್ಟು ಮಂಚದ ಮೇಲೆ ಹಾಕ್ಬಿಟ್ಟು ಆಮೇಲೆ ನಮ್ಮ ಪಾಪನೆಲ್ಲ ರೆಡಿ ಮಾಡ್ಕೊಂಬಿಟ್ಟು, ಯಾಕೆಂದರೆ ಅವಳು ಎಷ್ಟು ಆ್ಯಕ್ಟಿವ್ ಇರ್ತಾಳೆ ಅಂದರೆ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇರ್ತಾಳೆ. ಎಷ್ಟೇ ಹುಷಾರಿಲ್ಲ ಅಂದ್ರೂ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇರ್ತಾಳೆ. ಆದರೆ ಈ ಸಲ ಅಂತೂ ತುಂಬ ಲೂಸ್ ಮೋಷನ್ ಆಗಿರೋದು ಕೂತ್ಕೊಂಡು ಹೆವಿ ನಮಗೇ ನೋಡೋಕ್ಕಾಗ್ತಿರಲಿಲ್ಲ, ಆ ಥರ ಆಗ್ಬಿಟ್ಟಿದ್ದು. ಸೈಲೆಂಟು ಮನೆಯೆಲ್ಲ ಸೈಲೆಂಟು, ಆ ರೀತಿ ಆಗ್ಬಿಟ್ಟಿತ್ತು. ಅದಾದಮೇಲೆ ನನ್ನ ತಂಗಿ ಹಾಸನಿಂದ ಬಂದ್ಬಿಟ್ಟು ಮನೆ ಹತ್ರ ಬರ್ತೀನಿ ಅಂತ ಫೋನ್ ಮಾಡಿ, ಆಮೇಲೆ ಹಿಂಗೆ ಹಾಸ್ಪಿಟಲ್ಗೆ ಹೊರಟಿದ್ದೀವಿ. ಅಯ್ಯೋ ಹಾಸ್ಪಿಟಲ್ಗೆ ಹೊರಟಿದ್ದೀರಾ ಅಂತ ಹೇಳ್ಬಿಟ್ಟು ಅವಳು ನಮ್ಮ ಅಪ್ಪಾಜಿನ ಹತ್ರ ಗಾಡಿಸ್ಕೊಂಡು ಅವಳು ಕರ್ಕೊಂಬಂದು ಆಮೇಲೆ ಮನೆ ಹತ್ರದಿಂದವ ಹಾಸ್ಪಿಟಲ್ ಹತ್ರ ಕರ್ಕೊಂಡು ಹೋದು. ಹೆಂಗೋ ನಾನು ಅವಳನ್ನು ಕರ್ಕೊಂಬಂದಿದ್ದು ಈಸಿ ಆಯ್ತು ನನಗೆ. ಹಾಸ್ಪಿಟಲ್ ಅಲ್ಲಿಂದ ಪಕ್ಕದ ರೋಡಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ, ನನಗದು ಗೊತ್ತಿಲ್ಲ. ಆಮೇಲೆ ನನಗೆ ಗೊತ್ತಿರೋರ ಹತ್ರ ಫೋನ್ ಮಾಡಿ ಕೇಳ್ಕೊಂಡು, ನೋಡಿರಿ ನಮ್ಮ ಪಾಪ ಎಷ್ಟು ಸುಸ್ತಾಗ್ಬಿಟ್ಟು ಅವಳಿಗೆ ನಿಂತ್ಕೊಳ್ಳೋಕೆ ಆಗ್ತಿಲ್ಲ, ಆ ಥರ ಆಗ್ಬಿಟ್ಟು ಕರ್ಕೊಂಡೋಗಿ ಎಲ್ಲರೂ ನೋಡಿ ಅವ್ರ ಮನೆಗೆ ಹೋಗ್ಬಿಡ್ತೀವಿ ಅಂತೇಳಿ ಅವ್ರ ಮನೆಗೆ ಹೋದ್ರು ನೈಟು. ಯಾಕೆಂದರೆ ತುಂಬ ಲೇಟಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಕಳಿಸ್ದೆ. ಆಮೇಲೆ ನಾನು ಪಾಪುನೆಲ್ಲ ನೋಡಿರಲಿ 9:30 ಆದ್ರೂ ಶಿರಾಪ್ ಹಾಕಿದ್ದು. ಶಿರಾಪೆಲ್ಲ ಹಾಕಿ ಅಲ್ಲಿ ಡಾಕ್ಟ್ರೆಲ್ಲ ನೋಡಿಬಿಟ್ಟು ಆಮೇಲೆ ಕಳಿಸ್ತೀನಿ ಅಂತ ಹೇಳಿದರು. ಅದಕ್ಕೆ ಅಲ್ಲಿಂದ ಮತ್ತೆ ತೋರಿಸ್ಕೊಂಡು ಎಲ್ಲವ ನಮ್ಮ ಹಸ್ಬೆಂಡ್ ಇಡ್ಲಿ ಕೊಡಿಸಿದ್ರು. ಇಡ್ಲಿನೆಲ್ಲವ ತಿನ್ಕೊಂಡು ಪಾಪುಗೆ ತಿನ್ಸೋಕೆ ಅಂತ ಹೇಳ್ಕೊತೆ. ಅವಳು ತಿನ್ನಲೇ ಇಲ್ಲ. ನಾನೇ ಸ್ವಲ್ಪ ತಿನ್ಕೊಬಿಟ್ಟು ಮಲ್ಕೊಂಡು ಬೆಳಗ್ಗೆನೇ ಬೇರೆ ಹಾಸ್ಪಿಟಲ್ಗೆ ಹೋಗಿ ಬರೋಕೆ ಹೇಳಿದ್ರು. ಈಗ ಬೆಳಗ್ಗೆನೂ ನೋಡ್ತಿದ್ದೀವಿ ಅಂತ ಹೇಳಿದ್ರಲ್ಲ, ಬೆಳಗ್ಗೆ ತೋರಿಸ್ಬಿಡೋಣ ಅಂತ.
ನೋಡ್ರಿ ನಮ್ಮ ಅಮ್ಮನ ಮನೇಲಿದ್ದರೆ ನನಗೆ ಇಷ್ಟೊಂದು ರಿಸ್ಕ್ ಇರಲ್ಲ. ಏಕೆಂದರೆ ಪಾಪನ ನೋಡ್ಕೊಳ್ಳೋದು ಹಾಗೂ ನಾನು ರೆಡಿ ಆಗೋದು ಎಷ್ಟು ರಿಸ್ಕ್ ಆಗೋದಂದರೆ ನಮ್ಮ ಮನೇಲಿದ್ದರೆ ನಮ್ಮಮ್ಮ ಆದರೆ ನೋಡ್ಕೋತಾರೆ. ಈಗ ನಾನು ಹೊರಟ್ರು ಅವಳನ್ನೂ ರೆಡಿ ಮಾಡ್ತಾರೆ ಆ ಥರ. ಇಲ್ಲಿ ಹಂಗಲ್ಲ, ಅವಳನ್ನ ರೆಡಿ ಮಾಡಿಬಿಟ್ಟು ನಾನು ರೆಡಿ ಆಗೋಕೆ ಹೋದ್ರೂ ಕಷ್ಟ, ನಾನು ರೆಡಿ ಆಗಿಬಿಟ್ಟು ಅವಳನ್ನ ರೆಡಿ ಮಾಡೋಕೆ ಹೋದ್ರೂ ಕಷ್ಟ. ಆ ರೀತಿ ಯಾರ್ಯಾರು ಸಪೋರ್ಟಿಗೆ ಇಲ್ಲ ಅಂದರೆ ನಮಗೆ ಯಾವತ್ತೂ ಇದಾಗಲ್ಲ. ನೋಡ್ರಿ ಇಲ್ಲಿ ಹೆಂಗೆ ಆಡ್ತಿದ್ದೆ, ಅಷ್ಟು ಜ್ವರ ಇದ್ದೈತೆ, ಲೂಸ್ ಮೋಷನ್ ಆಗ್ತಿದೆ, ವಾಮಿಟ್ ಆಗ್ತಿದೆ ಅಂದ್ರೂ ಎಷ್ಟು ಆ್ಯಕ್ಟಿವ್ ಆಗಿರ್ತಾಳೆ ಅಂದರೆ ಹೈಪರ್ ಆ್ಯಕ್ಟಿವ್ ಆಗಿರ್ತಾಳೆ. ಆ್ಯಕ್ಟಿವ್ ಆಗಿರೋದೇ ನಮಗೆ ಏನಂದರೆ ಮೈನಸ್ ಪಾಯಿಂಟ್ ಆಗುತ್ತೆ ಅನಿಸುತ್ತೆ ಒಂದೊಂದ್ಸಲಿ. ಬಿಡು ಆ್ಯಕ್ಟಿವ್ ಆಗಿರ್ತಾಳಲ್ಲ ಮಗಳು, ಏನು ಚೆನ್ನಾಗಿರ್ತಾಳೆ, ಜ್ವರ ಅಷ್ಟೇ ಅಂತ ಅನ್ಬೋದು. ಆಮೇಲೆ ಡಾಕ್ಟ್ರು ಹೇಳಿದ್ರು ಅವಳಿಗೆ ಕಣ್ಣೆಲ್ಲೋ ಒಳಗೆ ಹೋಗ್ಬಿಟ್ಟಿದೆ, ತುಂಬ ಹುಷಾರಿಲ್ದಂಗೆ ಆಗಿದೆ ಅಂತ ಹೇಳಿದರು. ಅದಾದಮೇಲೆ ನಮಗೆ ಸ್ವಲ್ಪ ಭಯ ಆಯಿತು. ಆದರೂ ಅವಳನ್ನೆಲ್ಲ ರೆಡಿ ಮಾಡಿಬಿಟ್ಟು ಅವಳನ್ನಲ್ಲಿ ಆಟ ಆಡ್ಸೋದು ಅಂತೇಳಿ ನಮ್ಮಲ್ಲಿ ಬೆಕ್ಕು ತೊಗೊಂಬಂದಿದ್ವಲ್ಲ, ಬೆಕ್ಕಿನ ಹತ್ರ ಬಿಟ್ಬಿಟ್ಟು ಆಟಾಡ್ತೀರಪ್ಪ ಅಂತೇಳಿ ನಾನು ಬೇಗ ರೆಡಿ ಆದೆ. ಏಕೆಂದರೆ ಟೈಮ್ ಆಗಿಬಿಟ್ರೆ ಮತ್ತೆ ಅಲ್ಲಿ ಟೋಕನ್ಗೆ ಎಲ್ಲ ಹಿಂಸೆ ಆಗಿಬಿಡುತ್ತೆ, ಪೇಷಂಟ್ಗಳು ಜಾಸ್ತಿ ಇರ್ತಾರೆ, ಅದಕ್ಕೋಸ್ಕರನೇ. ಮತ್ತು ಪಾಪು ಅಲ್ವಾ, ಯಾಕೆಂದರೆ ಒಂದು ಸ್ವಲ್ಪ ಲೇಟ್ ಆದ್ರೂ ಅವಳಿಗೆ ಕಾಯೋ ಪೇಷನ್ಸ್ ಇರೋಲ್ಲ, ಒಂದು ಹತ್ರ ಕೂತಿರತ್ತೋ ಕೂರಲ್ಲ, ಮಕ್ಕಳು ಅಂದಮೇಲೆ ನೋಡಿರ್ತೀರಲ್ಲ, ಅದಕ್ಕೋಸ್ಕರನೇ ನಾನು ಬೇಗ ರೆಡಿ ಆಗ್ತಾಯಿದ್ದೆ. ಅದೇ ನಮ್ಮಮ್ಮನ ಮನೇಲಿದ್ದರೆ ನಾನು ಹೊರಡೋ ವರ್ಷದಾಗ ನಮ್ಮಮ್ಮ ರೆಡಿ ಮಾಡಿಬಿಟ್ಟು ಪಾಪುನ ಅವಳಿಗೆ ಬಿಸಿನೀರು ಏನು ಬೇಕು ಎಲ್ಲ ತಗೊಂಡು ನನಗಿಂತ ಹೆಚ್ಚು ಸೇಫ್ಟಿಯಾಗಿ ಅವಳನ್ನ ಕರ್ಕೊಂಡು ಎಲ್ಲ ಮಾಡ್ತಾರೆ. ಇಲ್ಲಿದ್ದರೆ ಒಬ್ಬಳೇ, ನನಗೆ ಯಾವುದೇ ಆದರೂ ನಾನು ಒಬ್ಬಳೇ ಮಾಡ್ಕೋಬೇಕು. ಹಂಗಾದ್ರೂ ನಮ್ಮಮ್ಮ ನಮ್ಮಮ್ಮ ನೆನಪಾಗ್ತಿದ್ರೆ ಎಷ್ಟೋ ಹೆಲ್ಪ್ ಆಗೋದಲ್ವ ಅಲ್ಲಿದ್ದರೆ ಅಂತ ಹೇಳ್ಬಿಟ್ಟು ಹಂಗೆ ಬೇಗ ರೆಡಿ ಆಗಿಬಿಟ್ಟು. ನೋಡಿರಿ ನಾನು 6 ಗಂಟೆಗೆ ನಾನು ಅಪ್ಪಾಜಿ ಬಂದು ತಿಂಡಿ ಕೊಟ್ಟೋಗಿದ್ದು, ತಿಂದಿರಲಿಲ್ಲ, ಅಲ್ಲೇ ಇಟ್ಬಿಟ್ಟು ನೀರನ್ನೆಲ್ಲ ಕಾಯಿಸ್ಕೊಬಿಟ್ಟು ನಮ್ಮ ಪಾಪುಗೆ ಬಾಟ್ಲಿಗೆ ಹಾಕ್ಕೊಂಡು ನಾನು ನಮ್ಮ ಹಸ್ಬೆಂಡು ಹಾಸ್ಪಿಟಲ್ಗೆ ಹೊರಟ್ವಿ. ಪಾಪಕ್ಕೆ ತೋರಿಸ್ಕೊಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ತೋರಿಸ್ಕೊಂಬಿಟ್ಟು ಅಲ್ಲಿಂದ ಬಂದು ಮತ್ತೆ ಹೆವಿ ಸುಸ್ತಾಗ್ತಿದ್ದಾರಲ್ಲ ಅಂತೇಳಿ ನಾನೇನು ಮಾಡಿದೆ, ಊರಿಗೆ ಹೋಗ್ತೀನಿ, ನನ್ನ ಕೈಲಿ ಒಬ್ಬಳ ಕೈಲಿ ಆಗೋಲ್ಲ. ಯಾಕೆಂದರೆ ಅವಳಿಗೆ ಏನಾದ್ರು ತಿನ್ನಿಸ್ಬೇಕು ಅಂದ್ರೂ ಮಾಡಿ ನನ್ನ ಕೈಲಿ ಆಗೋಲ್ಲ. ಅದಕ್ಕೆ ಊರಿಗೆ ಬಂದೆ. ಇದು ನೆಕ್ಸ್ಟ್ ಡೇ ದಿನ ಶನಿವಾರದ್ದು. ನಮ್ಮಮ್ಮ ಬೆಳಗ್ಗೆನೇ ಪೊಂಗಲ್ ಮಾಡಿದರು, ಸ್ವೀಟು ಮತ್ತು ಖಾರ ಪೊಂಗಲ್, ಅದ್ರ ಜೊತೆ ಹಲಸಿನಕಾಯಿ ಕಬಾಬ್ ಮಾಡಿದರು. ಸಕ್ಕತ್ತಾಯಿತು. ಇವಳು ಮಲಗಿದ್ಲು, ನಾನೇ ಮಾಡಿದೆ, ಕೆಳಗೆ ಬಂದು ಮಲ್ಕೊಂಡಿದ್ದೆ ಬೇಡ ಅಂತೇಳಿ. ನನ್ನ ತಂಗಿರಿಬ್ಬರು ಮಲಗಿದ್ದಾರೆ, ಅವ್ರ ಜೊತೆ ಮಲ್ಕೊಂಬಿಟ್ಟು ಅಲ್ಲಿಲ್ಲ ಅಂತ ಗೊತ್ತಾಗ್ಬಿಟ್ಟು ಎದ್ದುಬಿಟ್ಟು ಬಂದು ನಾನು ಇಲ್ಲೇ ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲೇ ಮಲ್ಕೋತಿದ್ದೆ. ನೋಡ್ರಿ ಹೆಂಗೆ ನೋಡ್ತಾನೆ. ಅಯ್ಯೋ ಇಷ್ಟು ಆ್ಯಕ್ಟಿವ್ ಆಗಿರೋಳು ತುಂಬ ಸೈಲೆಂಟ್ ಆಗಿಬಿಟ್ಲು ಈ ಸಲ ಅಂತೂ. ಅವ್ರು ಸೈಲೆಂಟ್ ನೋಡಿ ನಮಗೆ ಸ್ವಲ್ಪ ಭಯ ಆಗುತ್ತೆ. ಯಾಕೆಂದರೆ ತುಂಬ ಆ್ಯಕ್ಟಿವ್ ಆಗಿರೋರು ಯಾವಾಗಲೂ ಆ್ಯಕ್ಟಿವ್ ಆಗಿದ್ರೇ ಚೆಂದ. ಸೈಲೆಂಟ್ ಆಗ್ಬಿಟ್ರು. ನೋಡ್ರಿ ಇಲ್ಲಿ ಅದು ಹುಷಾರಿರ್ಲಿಲ್ವಲ್ಲ, ಅದಕ್ಕೆ ಅಲ್ಲೆಲ್ಲ ಸ್ವಲ್ಪ ಏನಂದರೆ ವೈಟಿಗೆ ಇದ್ದಿದ್ದು ಅಲ್ಲೆಲ್ಲ ಫುಲ್ಲು ಒಂಥರ ಯೆಲ್ಲೋ ಕಲರು ಮತ್ತು ಚುಕ್ಕಿ ಆ ಥರ ಆಗ್ಬಿಟ್ಟಿತ್ತು. ಅದಾದಮೇಲೆ ಸಿಕ್ಕಾಪಟ್ಟೆ ಗಾಳಿ ಅಂದರೆ ಗಾಳಿ, ಮಳೆ ಅಂತೂ ಸಿಕ್ಕಾಪಟ್ಟೆ. ನನಗಂತೂ ನಿದ್ದೆ ಇಲ್ದಿಲ್ಲ 2-3 ರಾತ್ರಿಯಿಂದ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ. ಬೆಳಗ್ಗೆನೂ ಎದ್ದು ಸ್ನಾನ ಮಾಡಿಬಿಟ್ಟು ನಿದ್ದೆ ಮಾಡಿ ಏಕೆಂದರೆ ಚಳಿ ಅಂದರೆ ಚಳಿನೇ, ಮಾತ್ರ ಮಳೆ ಸಿಕ್ಕಾಪಟ್ಟೆ ಬಂದುಬಿಟ್ಟಿತ್ತು ಈ ಸಲ ಬಿಡಿ. ಅದಾದ್ಮೇಲೆ ನೋಡ್ರಿ ಇಲ್ಲಿ ಮೋಡ ಎಲ್ಲ ಎಷ್ಟು ಕವ್ಕೊಂಬಿಟ್ಟೈತೆ ಅಂದರೆ ಸಿಕ್ಕಾಪಟ್ಟೆ ಕವ್ಕೊಂಬಿಟ್ಟೈತೆ. ಎದ್ದು ಆಚೆ ಬರೋಕ್ಕಾಗ್ತಿರ್ಲಿಲ್ಲ, ಎಲ್ಲಿ ಮಲ್ಗಿರ್ತೀವಿ ಅಲ್ಲೇ ಮಲ್ಕೊಳಂಗೆ ಆಗ್ಬಿಡೋದು. ಅದೇ ಈ ಸರಿ ಊರಲ್ಲಿದ್ದರೆ ನನ್ನ ಪರಿಸ್ಥಿತಿ ಏನಾಗೋದು ಗೊತ್ತಿಲ್ಲ. ಅದಾದಮೇಲೆ ನಾನು ಒಳಗಿದ್ದೀನಿ, ನಾನು ಫೋನ್ ತೊಗೊಂಬಿಟ್ಟು ಲಾಕ್ ತಗೊಂಬಿಟ್ಟು ಫೋನ್ ನೋಡ್ತಿದ್ದಾಳೆ ನಮ್ಮ ಪಾಪ. ಯಾಕೆ ನನ್ನ ಫೋನ್ ಯೂಸ್ ಮಾಡ್ತಿದ್ದಾರಲ್ಲ, ಇವರು ಮಲಗಿದಾರಲ್ಲ, ಯಾರು ಫೋನ್ ಯೂಸ್ ಮಾಡ್ತಿದ್ದಾರೆ ಅಂತ ನಾನು ಬಂದು ಒಳಗೆ ನೋಡ್ತೀನಿ. ನಾನು ಫೋನ್ ತೊಗೊಂಬಿಟ್ಟು ನೋಡ್ತಾ ಮಲಗಿದ್ದಾಳೆ. ಗಾಳಿ ಹೆವಿ, ಅಯ್ಯೋ ಒಳಗೆ ಇರೋಕ್ಕಾಗ್ತಿಲ್ಲ, ಅಷ್ಟು ಸೌಂಡು ಗಾಳಿದು. ನೋಡ್ರಿ ಎಷ್ಟು ಸೌಂಡು ಹೋಗ್ತಿದೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಸೌಂಡೇ ಬಿಡಿ. ಆದರೆ ನಮ್ಮ ಮನೆ ಹಿಂದೆ ಮುಂದೆ ಈ ಥರ ನೇಚರ್ ಇರೋದ್ರಿಂದ ನಮಗೆ ಸ್ವಲ್ಪ ಏನೂ ಅನಿಸಲ್ಲ. ಅಂದರೆ ಹಳ್ಳಿ ವಾತಾವರಣನೇ ಚೆಂದ, ಸಿಟಿದಾಗಲ್ಲ. ಅದಕ್ಕೆ ನನಗೆ ಆ ಚಳಿಗೆ ಏನಾದ್ರು ತಿನ್ನಬೇಕು ಅಂತಿಲ್ಲ ನನ್ನ ತಂಗಿ. ನಾನು ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಏನೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ತಗೊಂಬಂದು, ಮಾವಿನಕಾಯಲ್ಲಿ ಏನು ಸಾಂಬಾರು ಮಾಡ್ತಾರೆ, ಆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಮಾವಿನಕಾಯಿನೆಲ್ಲ ಹೆಚ್ಚುತ್ತಾ ಸಿಪ್ಪೆ ಬೇಡ ಅಂತ ಹೇಳಿದ್ರು ಅವರು. ಅದಕ್ಕೆ ನಾನು ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಮಾವಿನಕಾಯಲ್ಲಿ ಮಾಡ್ತಾಯಿದ್ದೆ. ಅದು ಚೆನ್ನಾಗಿತ್ತು. ಅಂದರೆ ರೈಸಿಗೆ ಚೆನ್ನಾಗಿರುತ್ತೆ, ಮುದ್ದೆಗೆಲ್ಲ ಚೆನ್ನಾಗಲ್ಲ. ಹಾಗೆ ಸೂಪ್ ಥರ ಕುಡಿಯೋಕ್ಕೆಲ್ಲ ಚೆನ್ನಾಗಿರುತ್ತೆ ಚಳಿಲಿ. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ. ಇದು ಹೊಸ್ದಾಗಿ ಮಾಡಿದ್ಕೊಂಡು ನಮ್ಮ ಮನೇಲಿ ಯಾರೂ ಟೇಸ್ಟೇ ಮಾಡಲಿಲ್ಲ ಅದರಲ್ಲಿ. ಆ ಥರ ಆಗ್ಬಿಟ್ಟಿತ್ತು ನೋಡಿ ಅಷ್ಟೇ.
ಹಸಿಮೆಣ್ಸಿನ್ಕಾಯಿ ಮತ್ತು ಮಾವಿನಕಾಯಿ ಚೆನ್ನಾಗಿ ಬೇಯಿಸೋದು. ಅದಾದಮೇಲೆ ಪಕೋಡ ಮಾಡೋಣ ಅಂತೇಳ್ಬಿಟ್ಟು ಚಳಿ ಅಲ್ವಾ ಸಿಕ್ಕಾಪಟ್ಟೆ ಅಂತೇಳಿ ಮಾಡೋಕ್ಕಂತ ರೆಡಿ ಮಾಡ್ತಿದ್ದೆ. ಅಯ್ಯೋ ಯಾರಿಗೆ ಏನಾದರೂ ಅಳ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಈರುಳ್ಳಿ ಸಾಯ್ಬೇಕಾರಂತೂ ಅತ್ತೇ ಹೇಳ್ತೀವಿ. ನಾವು ಅಳ್ಳಿಲ್ಲ ಅಂದರೂ ಈರುಳ್ಳಿನೇ ಅಳಿಸ್ಬಿಡುತ್ತೆ ನಮ್ಮನ್ನೆಲ್ಲವ. ಅದಕ್ಕೆ ಅದನ್ನೆಲ್ಲ ಇದು ಮಾಡ್ಕೊಂಡು ಅಷ್ಟೊತ್ತಿಗೆ ಇದು ಬೇಯ್ತಾಯಿತ್ತು. ಚೆನ್ನಾಗಿ ಬೆಂದಮೇಲೆ ಇದನ್ನೇ ತೆಗೆದ್ಬಿಟ್ಟು ನೀರಿಂದವ ರುಬ್ಬಿಬಿಟ್ಟು ಮತ್ತು ಒಗ್ಗರಣೆ ಹಾಕ್ಕೊಳ್ಳೋದು. ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ನೀರು, ಅಂದರೆ ಜಾಸ್ತಿ ನೀರು ಹಾಕ್ಬಾರ್ದು, ಸ್ವಲ್ಪ ನೀರು ಹಾಕೋಬೇಕು. ನಾನು ಸ್ವಲ್ಪನೇ ನೀರು ಹಾಕಿ ಚೆನ್ನಾಗಿ ಮಾಡಿಬಿಟ್ಟು ಒಗ್ಗರಣೆಗೆ ಅಂತೇಳಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆ ಚೆನ್ನಾಗಿ ಕುಟ್ಕೊಬಿಟ್ಟು ಇಟ್ಬಿಟ್ಟು ಹಾಕಿದೆ ಒಗ್ಗರಣೆಗೆ ಹಾಕ್ಬಿಟ್ಟು ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಹುಳಿ ಜಾಸ್ತಿ ಅನ್ನಿಸ್ತು. ಅದಕ್ಕೆ ಯಾಕೋ ಹಂಗೆ ಆಯ್ತಲ್ಲ ಅಂತೇಳಿ ಸ್ವಲ್ಪ ಖಾರದ ಪುಡಿ ಹಾಕಿದೆ. ಖಾರದ ಪುಡಿ ಹಾಕಿ ಇಟ್ಟಿದ್ದೆ ಒಲೆ ಮೇಕೆ. ಅದು ಕುದ್ದುಬಿಟ್ಟು ಸಡನ್ನಾಗಿ ಉಪ್ಪು ಬಂದ್ಬಿಡ್ತು. ಚೆಲ್ಲೋಗ್ತಿದ್ದಂಗೆ ಅದ್ರ ಟೇಸ್ಟೇ ಹೋಗ್ಬಿಟ್ಟಿತ್ತು. ಆದರೆ ಮಾತ್ರ ಸಖತ್ತಾಗಿತ್ತು, ಸೂಪ್ ಥರ ಕುಡಿಯೋಕ್ಕೆ ಮಾತ್ರ ಇಡ್ಲಿಗೆಲ್ಲ ಚೆನ್ನಾಗುತ್ತೆ. ಅದಾದಮೇಲೆ ಮತ್ತೆ ಜೀರಿಗೆನೆಲ್ಲ ಕುಟ್ಕೊಂಬಿಟ್ಟು ಪಕೋಡ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದೆ ಇದಕ್ಕೆ. ನಮ್ಮ ಮನೇಲಿ ನನ್ನ ತಂಗಿರಿಗಂತೂ ಚಳಿಗೆ ಏನಾರು ಬೇಕು ಅನಿಸ್ತೈತೆ ಕಣಕ್ಕ ಅಂತ ಅದಕ್ಕೆ ಬೇಗ ಮಾಡೋಣ. ಏಕೆಂದರೆ ಇಲ್ಲಿದ್ದರೆ ಪಾಪು ಟೆನ್ಷನ್ನೇ ಇರೋಲ್ಲ. ಪಾಪು ನನ್ನ ಹತ್ರ ಇರೋದಕ್ಕಿಂತ ನಮ್ಮಮ್ಮ ನನ್ನ ತಂಗಿಯರ ಜೊತೆ ಇರೋದೇ ಜಾಸ್ತಿ. ಅವಳಿಗೆ ಅದಕ್ಕೆ ಸ್ವಲ್ಪ ಇಷ್ಟ ಇರಲಿ. ಅಲ್ಲಿ ಯಾರೂ ಇರಲ್ವ, ಯಾರ ಜೊತೆನೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಅದಕ್ಕೆ ಅರ್ಧ ಬೇಜಾರು ಮಾಡ್ಕೋತಾಳೆ. ಮತ್ತು ಕರ್ಬೇವಿನ ಸೊಪ್ಪು ಫ್ರೆಶ್ ಇತ್ತು, ಸಾಂಬಾರು ಸೊಪ್ಪು ಫ್ರೆಶ್ ಇತ್ತು. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಟ್ಬಿಡೋಣ ಬೇಗ ಅಂತೇಳಿ ಅಕ್ಕಿ ಹಿಟ್ಟು, ಸ್ವಲ್ಪ ಮೈದಾ ಹಿಟ್ಟು ಎಲ್ಲ ಹಾಕಿ ಕಲಸಿಡೋಣ ಅಂತೇಳಿ ರೆಡಿ ಮಾಡ್ತಿದ್ದೆ. ಆಮೇಲೆ ಸ್ವಲ್ಪ ಟೀ ಇರಲಿ ಅಂತ ಹೇಳ್ಬಿಟ್ಟು ಟೀನೆಲ್ಲ ಕಾಯಿಸಿ ಟೀ ಕುದೀತಾ ಇತ್ತು ನೋಡಿ ಹಾಕ್ಬಿಟ್ಟು ಅದನ್ನೆಲ್ಲ ಟೀ ಮೇಲೆ ಸ್ವಲ್ಪ ಚೆನ್ನಾಗಿ ನೆನೆಯಲಿ ಅಂತೇಳಿ ಇದನ್ನು ಕಲಿಸ್ಬಿಟ್ಟು ಹಂಗೆ ಇಟ್ಟಿದ್ದೆ. ಕಡಲೆ ಹಿಟ್ಟೆಲ್ಲ ಹಾಕಿದ್ದು ತೋರಿಸೇ ಇಲ್ಲ. ಅದಾದಮೇಲೆ ಎಣ್ಣೆಗೆ ಹಾಕಿ ತಿನ್ನೋದೇ ಬಾಕಿ ಇದ್ದಿದ್ದು. ಪಕೋಡ ಅಂತೂ ಸಕ್ಕದ ಬಂದಿದ್ದು. ಪಕೋಡ ಅಂತೂ ಚಳಿಗಂತೂ ಟೈಮ್ ಪಾಸ್ ಆಗಿದ್ದೆ ಗೊತ್ತಾಗಿಲ್ಲ. ಆದರೆ ಮೀಡಿಯಮಲ್ಲಿ ಇಟ್ಕೊಂಡೇ ಬೇಯಿಸೋಕು, ಇಲ್ಲಾಂದರೆ ಚೆನ್ನಾಗಿ ಉರಿ ಇಟ್ಕೊಂಡು ಬೇಯಿಸ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ. ಅದಕ್ಕೆ ಎಲ್ಲರಿಗೂ ಹಾಕ್ಕೊಟ್ಟು ತಿನ್ನೋಕ್ಕೆ ಅಂತೇಳಿ ನಾವು ತಿನ್ಕೊಂಡು ಆಮೇಲೆ ನನ್ನ ತಂಗಿರಿಗೆ ಹೇಳ್ತಿದ್ದೆ. ನನ್ನ ತಂಗಿರವರು ಚೆನ್ನಾಗಿದೆ ಅಂತ ಹೇಳ್ತಿದ್ಲು. ಅದಾದಮೇಲೆ ನಮ್ಮಮ್ಮ ಮೀಶೋಯಿಂದ ನಮ್ಮ ಪಾಪುಗೆ ಜುಟ್ಟಿಲ್ಲ ಅಂತ ಹೇಳ್ಬಿಟ್ಟು ಏರ್ ಬ್ಯಾಂಡ್ ತರಿಸಿದ್ದು. ಆ ಏರ್ ಬ್ಯಾಂಡ್ ಹಾಕೊಂಡು ಅದಕ್ಕಷ್ಟು ಫೋರ್ಸ್ ಕೊಟ್ಟು ಇವಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ಲಲ್ಲ, ಅದಕ್ಕೆ ಅದನ್ನು ಹಾಕಿದ್ವಿ ನೋಡೋಣ ಅಂತ. ಏಕೆಂದರೆ ಅವಳು ಸೈಲೆಂಟ್ ನೋಡಿದ್ರೆ ನಮಗೆ ಭಯ ಆಗೋದು. ಅದಕ್ಕೋಸ್ಕರನೇ ಅವಳು ಯಾವಾಗಲೂ ಹೈಪರ್ ಆ್ಯಕ್ಟಿವ್ ಆಗಿರೋಕ್ಕೇನೆ ಬಿಡೋದು ಜಾಸ್ತಿ. ನೋಡ್ರಿ ಯಾವ ರೀತಿ ಆಡ್ತಿದ್ದಾಳೆ. ಅದೇ ಹುಷಾರಿಲ್ಲ ಅಂದರೂ ಸ್ವಲ್ಪ ಸೈಲೆಂಟ್ ಆಗ್ತಾಳೆ. ಚೆನ್ನಾಗಿದ್ದು ಬಿಟ್ಟರೆ 1 ಸೆಕೆಂಡ್ ನಿಲ್ಲಲ್ಲ, 1 ಸೆಕೆಂಡ್ ಇರೋಕ್ಕಾಗಲ್ಲ, ಆ ರೀತಿ ಇರ್ತಾರೆ ನೋಡಿರಿ. ಅಲ್ಲೇ ಅದನ್ನು ತೆಗೆದ್ಬಿಟ್ಟು ಸಾಕು ಫೋಟೋ ಎಲ್ಲ ಮುಗೀತಲ್ಲ, ಅದಕ್ಕೆ ಅಷ್ಟೆಲ್ಲ ತೆಗೆದ್ಬಿಟ್ಟು ಇಡ್ತಾ ಇಲ್ಲ. ಇದಾದಮೇಲೆ ನೈಟ್ ಊಟಕ್ಕೆ ಬೋಂಡ ವಡೆ ಮತ್ತು ಮೊಳಕೆ ಕಾಳು. ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋ ಫುಲ್ ನೋಡಿ. ಯಾರು ಸ್ಕಿಪ್ ಮಾಡ್ದಂಗೆ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ. ಜೈ ಆಂಜನೇಯ.